ಹಾಯ್ ಹಲೋ ನಮಸ್ಕಾರ ರೀ. ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲೇ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ನೀವು ಕ್ಲಿಕ್ ಮಾಡ್ಕೊಂಡಿದ್ರೆ ನಾವು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಎಲ್ಲವೂ ನಿಮಗೆ ಮೊದಲೇ ತಲುಪುತ್ತೆ. ಇವಾಗ ನೋಡ್ರಿ, ಭಾರತೀಯ ಒಂದು ಚುನಾವಣೆಯ ಆಯೋಗ ಏನೈತಲ್ಲ, ಹೊಸದಾಗಿ ಗಣತಿ ಏನೈತಲ್ಲ ನಮೂದನೆ ಮಾಡಿದ್ದಾರೆ. ಇದ್ರದ್ದು ಪ್ರಕ್ರಿಯೆಯನ್ನು ಯಾವ ರೀತಿ ನಾವು ಫಾರ್ಮನ್ನು ಫಿಲ್ ಮಾಡಬೇಕು ಅದನ್ನೇನೈತಲ್ಲ ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣಂತ. ಇವಾಗ ಏನೈತಲ್ಲ ಅದರ SIR ಅಂತ ಫಾರ್ಮ್ ಫಿಲ್ ಮಾಡಬೇಕಂತ ಪ್ರತಿ ಮನೆಗೂ ಬಂದು ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಕೊಡ್ತಾರೆ. ಒಂದು ವೇಳೆ ನಿಮ್ಗೆ ಅದು ಫಾರ್ಮ್ ಫಿಲ್ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿರಿ. ಇಲ್ಲಿಲ್ಲಂದ್ರೆ ಆನ್ಲೈನ್ ಮುಖಾಂತರ ಕೂಡ ಫಾರ್ಮನ್ನು ಫಿಲ್ ಮಾಡಬೇಕು. ಅದು ಒಂದು ಆಪ್ಷನ್ ಐತಿ. ಅದು ಯಾವ ರೀತಿ ಅನ್ನೋದನ್ನೈತಲ್ಲ ಮುಂದಿನ ವಿಡಿಯೋದೊಳಗೆ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಇದ್ರೊಳಗೆ ಭಾಳಷ್ಟು ಗೊಂದಲ ಇವಾಗ 2 ಫಾರ್ಮ್ ಕೊಟ್ಟಿದ್ದಾರೆ. ಅದ್ರೊಳಗೆ ಯಾವ 2 ಫಾರ್ಮ್ ತುಂಬಬೇಕಾ, ಒಂದೇ ಫಾರ್ಮ್ ತುಂಬಬೇಕಾ, ತುಂಬುವುದಾದ್ರೆ ಯಾವ ರೀತಿ ತುಂಬಬೇಕು ಅದನ್ನೇನಿತ್ತಲ್ಲ ವಿವರಣೆ ಅಂತ ಈ ವಿಡಿಯೋದೊಳಗೆ ಹೇಳಕತ್ತೀನಿ. ಇದ್ರೊಳಗಂದ್ರೆ ಮೇನ್ ಪ್ರಾಬ್ಲಮ್ ಬರ್ತೈತಂದ್ರೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆಯ ಹೆಸರು ಏನೈತಲ್ಲ, ಹಾಗೆ ಅದನ್ನೊಂದು ತುಂಬಬೇಕೈತಲ್ಲ, ಅದು ಒಂದು ಪ್ರಾಬ್ಲಮ್ ಬರ್ತೈತಿ. ಮತ್ತೊಂದು ಏನೈತಲ್ಲ ಭಾಗ ಸಂಖ್ಯೆ ಏನೈತಲ್ಲ ಯಾವ ರೀತಿ ತುಂಬಬೇಕು ಅದು ಒಂದು ರೀತಿ ಗೊಂದಲ ನಮಗೆ ಉಂಟಾಗ್ತೈತಿ. ಹಾಗೆ ಕ್ರಮ ಸಂಖ್ಯೆ ಕೂಡ ಯಾವ ರೀತಿ ನಾವು ತುಂಬಬೇಕು ಅನ್ನೋದೊಂದು ಸ್ವಲ್ಪ ನಮಗೆ ಗೊಂದಲ ಉಂಟಾಗ್ತೈತಿ. ಅದು ಯಾವ ರೀತಿ ನಾವು ಇದು ಮಾಡಬೇಕು ಅನ್ನೋದೇನೈತಲ್ಲ ನಾನು ಇನ್ನೂ ಒಂದು ವಿಡಿಯೋ ಮಾಡಿ ಬಿಡ್ತೀನಿ. ಅಂದ್ರೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಏನೈತಲ್ಲ ಯಾವ ರೀತಿ ನಾವು ಫಿಲ್ ಮಾಡಬೇಕು, ಹಾಗೆ ಭಾಗ ಸಂಖ್ಯೆ ಯಾವ ರೀತಿ ನಾವು ಫಿಲ್ ಮಾಡಬೇಕು ಅದು PDF ಮುಖಾಂತರ ನಮಗೆ ಬರ್ತೈತಿ. ಅದು ಯಾವ ರೀತಿ ನಾವು ಡೌನ್ಲೋಡ್ ಮಾಡಬೇಕು, ಹ್ಯಾಂಗೆ ತುಂಬಬೇಕು ಅನ್ನೋದೇನೈತಲ್ಲ ಇನ್ನೂ ಒಂದು ವಿಡಿಯೋ ಮಾಡಿ ಬಿಡ್ತೀನಿ. ಹಾಗೇನೈತಲ್ಲ ಇದು ನಮ್ದು ಮೊಬೈಲ್ ಮುಖಾಂತರ ಕೂಡ ನಾವು ಇದನ್ನು ತುಂಬೋದು. ಇದ್ರೊಳಗೆ ನೋಡ್ರಿ 2 ಫಾರ್ಮ್ ಕೊಟ್ಟಿದ್ದಾರೆ. ಒಂದು ಫಾರ್ಮ್ ಒಳಗೆ ಏನೈತಲ್ಲ ನೀವು 2002ನೇ ಇಸ್ವಿ ಒಳಗೆ ನೀವು ವೋಟ್ ಹಾಕಿದ್ರೆ ಮಾತ್ರ ಏನೈತಲ್ಲ ಮೊದಲೇ ಕಾಲಮ್ ಒಳಗೆ ತುಂಬಬೇಕು. ಇಲ್ಲ ನೀವು ವೋಟ್ ಹಾಕಿಲ್ಲ ಅಂತಂದ್ರೆ 2ನೇ ಕಾಲಮ್ ಒಳಗೆ ಏನೈತಲ್ಲ ನೀವು ತುಂಬಬೇಕಾಗ್ತೈತಿ. ಅದಕ್ಕೇನೈತಲ್ಲ ಅದು ಯಾವ ರೀತಿ ತುಂಬಬೇಕು ಅದನ್ನೇನೈತಲ್ಲ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದೊಳಗೆ ತಿಳ್ಸಕತ್ತೀನಿ. ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಹಾಕ್ರಿ. ಹಾಗೇನೈತಲ್ಲ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಅದು ಫಾರ್ಮ್ ಹೆಂಗೈತಿ ಅದೆಲ್ಲ ಡೀಟೇಲ್ಸ್ ಅನ್ನಂತ ಈ ವಿಡಿಯೋದೊಳಗೆ ಹೇಳಕತ್ತೀನಿ. ಇದ್ರೊಳಗೆ ನಾವು ಒಂದು ವಿಷಯ ಹೇಳ್ತೀನಿ. ಇದಕ್ಕೆ ವೋಟರ್ ID ಬೇಕು. ವೋಟರ್ ID ಏನೈತಲ್ಲ ಹೊಸದಾಗಿ, ಮುಂಚೆ ಹಳೇದಲ್ಲ, ಇವಾಗ ಹೊಸದಾಗಿ ಏನೈತಲ್ಲ ಡಿಜಿಟಲ್ ಆಗಿ ವೋಟಿಂಗ್ ಕಾರ್ಡ್ ಏನೈತಲ್ಲ ಐತಲ್ಲ ಅದ ನಂಬರ್ ಏನೈತಲ್ಲ ನೀವು ಇಲ್ಲಿ ಹಾಕಬೇಕು. ಹಾಗೆ ಆಧಾರ್ ಕಾರ್ಡು ಕೂಡ ನಿಮ್ಮ ಹತ್ರ ಇಟ್ಕೊಂಡೇ ಇರಬೇಕು. ಅದನ್ನ ಇಲ್ಲಿ ನಮ್ಗೆ ಮುಖ್ಯವಾಗಿ ಬೇಕಾಗ್ತೈತಿ. ಮತ್ತು ಫೋನ್ ನಂಬರ್ ಕೂಡ ಇದ್ರೊಳಗೆ ಹಾಕಬೇಕಾಗತ್ತೆ. ಫೋನ್ ನಂಬರ್ ಏನೈತಲ್ಲ ನೀವು ಹೊಸ ಫೋನ್ ತೊಗೊಂಡಿದ್ರು ಕೂಡ ಅದನ್ನು ಇಲ್ಲಿ ಹಾಕಬಹುದು. ಹಾಗೆ ಇಲ್ಲಿ ಮತ್ತು ಇದ್ರಾಗ ಮುಖ್ಯವಾಗಿ 3 ಮಂದಿದ ವೋಟರ್ ID ಕೂಡ ನಿಮ್ಮ ಹತ್ರ ಇಟ್ಕೋಬೇಕು. ಒಂದೇನೈತಲ್ಲ ತಂದೆಯ ವೋಟರ್ ID ನಿಮ್ಮ ಹತ್ರ ಇಟ್ಕೋಬೇಕು. ಹಾಗೇನೈತಲ್ಲ ತಾಯಿಯವ್ರದ್ದು ವೋಟರ್ ID ನೀವು ಇಟ್ಕೊಂಡಿದ್ರಿ. ಹಾಗೇನೈತಲ್ಲ ನೀವೇನಾದರೂ ಮದ್ವೆ ಆಗಿದ್ರಂದ್ರೆ ಅವ್ರದ್ದು ಕೂಡ ನೀವು ಮತ್ತು ಅದು ಒಂದು ವೋಟರ್ ID ನಿಮ್ಮ ಹತ್ರ ಇಟ್ಕೊಂಡು ಈ ಫಾರ್ಮ ತುಂಬಲಿಕ್ಕೆ ಏನೈತಲ್ಲ ಚಾಲೋ ಮಾಡೋಣಂತ. ಬರ್ರಿ ಅದು ಯಾವ ರೀತಿ ಫಾರ್ಮ ತುಂಬೋಣಂತ ಈ ವಿಡಿಯೋದೊಳಗೆ ಹೇಳಕತ್ತೀನಿ ನೋಡ್ರಿ. ಇದನ್ನು ನೋಡ್ರಿ, ಇದು SIR ಫಾರ್ಮ. ಇದ್ರೊಳಗೆ ಎಲ್ಲವೂ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಮತದಾರರ ಹೆಸರು, ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ವಿಳಾಸ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ಇದು ಯಾವ ಬಿಜಾಪುರ ಕರ್ನಾಟಕ ಅದರ ಕೋಡ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ. ಹಾಗೆ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ, ಮತ್ತು ಯಾವ ಊರು ಮತ್ತು ವಿಧಾನಸಭಾ ಕ್ಷೇತ್ರದ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ರಾಜ್ಯ ಯಾವುದು ಅದು ಎಲ್ಲವೂ ಕೂಡ ನಾವು ಇಲ್ಲೇ ವೀಕ್ಷಣೆ ಮಾಡ್ಬೋದು. ನಿಮಗೆ ಇದನ್ನು ನೋಡಿದ್ರಿ ಅಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಗೆ ಹಾಕ್ಲಿಕ್ಕಂತೂ ಸುಲಭ ಆಗ್ತೈತಿ. ಯಾವ ರೀತಿ ತುಂಬೋಣ ಅನ್ನೋದು ಬರ್ರಿ ಹೇಳಕತ್ತೀನಿ. ಇಲ್ಲಿ ಮತದಾರರ ಹೆಸರು ಅಂತ ಐತಲ್ಲ, ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ಒನ್ ಜ್ಯೋತಿ ಪಾಟೀಲ್ ಅಂತ ಐತಲ್ಲ, ಆ ಮತದಾರರ ಹೆಸರು ಇಲ್ಲಿ ಮೇಲೆ ಕೊಟ್ಟಿದ್ದು ಇಲ್ಲಿ ಫಿಲ್ ಮಾಡಬೇಕು.
ಮತದಾರ ಹೆಸರಿನಲ್ಲಿ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂತ ಕೊಟ್ಟಿದ್ದಾರಲ್ಲ ಸೆಕೆಂಡ್ ಒನ್ನು, ಅಲ್ಲಿ ಏನು ಹಾಕ್ಬೇಕಂದ್ರೆ ನೀವು ಗುರುತಿನ ಚೀಟಿ ಅಂದರೆ ವೋಟಿಂಗ್ ಕಾರ್ಡ್ ಇರುತ್ತಲ್ಲ ಅದು ವೋಟಿಂಗ್ ಕಾರ್ಡ ಓಲ್ಡ್ ಆಗಿರಬಾರ್ದು, ಹೊಸದಾಗಿ ಇರತ್ತೈತಲ್ಲ ಅದೇನೈತಲ್ಲ ನೀವು ಇಲ್ಲಿ ಫಿಲ್ ಮಾಡಬೇಕು. ಒಂದು ವೇಳೆ ನಿಮ್ಗೆ ಸಿಗಲಿಲ್ಲ ಅಂದ್ರೆ ಇಲ್ಲೇ ಕೊಟ್ಟಿದ್ದಾರೆ ಇದೇ ನಂಬರ್ ಏನೈತಲ್ಲ ಇಲ್ಲಿ ಹಾಕಬೇಕು. ಹಾಗೆ ಇಲ್ಲಿ ಸಂಬಂಧ ಹೆಸರು ಅಂತ ಕೊಟ್ಟಿದ್ದಾರೆ, ನಿಮ್ಮ ತಂದೆ ಹೆಸರು ಹಾಕ್ಬೋದು ಅಥವಾ ನೀವು ಏನಾದರೂ ಮದುವೆ ಆಗಿದ್ರಂದ್ರೆ ಅವರ ಗಂಡನ ಹೆಸರು ಅಂತ ಹಾಕಬೇಕು. ಗಂಡನ ಹೆಸರು ಹಾಕಿದ ನಂತರ ತೆಳಗೇನೈತಲ್ಲ ಗಂಡ ಅಂತಂದ ಮೆನ್ಷನ್ ಹಾಕಬೇಕು. ಇಲ್ಲಿ ಜಿಲ್ಲೆ ಅಂತ ಕೊಟ್ಟಿದ್ದಾರೆ, ಇದು ಬಿಜಾಪುರ ಜಿಲ್ಲೆ ಮತ್ತು ರಾಜ್ಯ ಯಾವುದು ಕರ್ನಾಟಕ. ನಾವು ಇವಾಗ ಬಿಜಾಪುರ ಜಿಲ್ಲೆ ಒಳಗಿಂದ ಇದು ಮಾಡ್ಲಿತ್ತೀವಲ್ಲ, ಹಾಗೆ ರಾಜ್ಯ ಕರ್ನಾಟಕ. ಇದು ವಿಧಾನಸಭಾ ಕ್ಷೇತ್ರದ ಹೆಸರು ಏನೈತಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಬಬಲೇಶ್ವರ ಅಂತ ಕೊಟ್ಟಿದ್ದಾರೆ, ಇಲ್ಲೇ ಕೊಟ್ಟಿದ್ದಾರೆ. ಇದನ್ನ ನೋಡಿಬಿಟ್ಟು ನೀವು ಹಾಕೋರಿ, ನಿಮಗೆ ಈಸಿಯಾಗಿ ಹೇಳಕ್ಕೆ ಕೊಡತ್ತೀನಿ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು ಏನೈತಲ್ಲ ನಿಮಗೆ ಗೊತ್ತಿದ್ರೆ ಮಾತ್ರ ಇಲ್ಲಿ ಹಾಕ್ರಿ, ಗೊತ್ತಿಲ್ಲ ಅಂದ್ರೆ ಕೇಳ್ಕೊಂಬಿಟ್ಟು ಹಾಕ್ರಿ. ನಾನು ಇನ್ನೂ ಒಂದು ವಿಡಿಯೋ ಮಾಡಿ ಬಿಡ್ತೀನಿ, ಅದು ಯಾವ ರೀತಿ PDF ಮುಖಾಂತರ ನಾವು ಯಾವ ರೀತಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹಾಗೂ ಭಾಗ ಸಂಖ್ಯೆ ಹಾಗೂ ಕ್ರಮ ಸಂಖ್ಯೆ ಏನೈತಲ್ಲ ಇಲ್ಲಿ ಹಾಕ್ಬೇಕು ಅನ್ನೋದನ್ನು ಹೇಳಕ್ಕೆ ಕೊಡ್ತೀನಂತ. ಆಮೇಲೆ ಏನೈತಲ್ಲ ಜನ್ಮ ದಿನಾಂಕ ಮತ್ತು ವರ್ಷ ಏನೈತಲ್ಲ ಇಲ್ಲಿ ಹಾಕಬೇಕು. ಅದು ನೀವು ವೋಟರ್ ID ಒಳಗೆ ಏನು ಕೊಟ್ಟಿರ್ತಾರಲ್ಲ ಜನ್ಮ ದಿನಾಂಕ, ಅದೇ ಜನ್ಮ ದಿನಾಂಕವನ್ನು ಇಲ್ಲಿ ಹಾಕ್ರಿ. ಹಾಗೆ ಆಧಾರ್ ಸಂಖ್ಯೆಯನ್ನು ಹಾಕ್ರಿ, ಮತ್ತು ಫೋನ್ ನಂಬರ್ ಕೂಡ ಹಾಕ್ರಿ, ಮತ್ತು ತಂದೆ ಪೋಷಕರ ಹೆಸರು ಅಲ್ಲಿ ತಂದೆ ಹೆಸರು ಹಾಕ್ರಿ. ಹಾಗೆ ಆಮೇಲೆ ತಂದೆ ಪೋಷಕರ ಮತದಾರರ ಭಾವಚಿತ್ರನ ಗುರುತಿನ ಸಂಖ್ಯೆ ಅಂದ್ರೆ ನಿಮ್ಮದು ವೋಟರ್ ಕಾರ್ಡನ್ನು ಸಂಖ್ಯೆನ ಇಲ್ಲಿ ಹಾಕಬೇಕು. ಹಾಗೆ ತಾಯಿಯ ಹೆಸರನ್ನು ಇಲ್ಲಿ ಫಿಲ್ ಮಾಡಬೇಕು. ತಾಯಿ ಹೆಸರಾದ ನಂತರ ಅಲ್ಲಿ ವೋಟರ್ ID ಸೆಕೆಂಡ್ ಮತದಾರದೇನಿತ್ತಲ್ಲ ಗುರುತಿನ ಭಾವಚಿತ್ರ ಆ ಸಂಖ್ಯೆನ ಇಲ್ಲಿ ಹಾಕಬೇಕು. ಹಾಗೆ ಸಂಗಾತಿ ಹೆಸರು ಅಂತಂದ್ರೆ ನೀವು ನಿಮ್ಮ ಹೆಂಡತಿ ಆಗಿರ್ಬೋದು ಅಥವಾ ಗಂಡಂದ ಆಗಿರ್ಬೋದು ಅವರ ಹೆಸರನ್ನು ಹಾಕಿ ಹಾಗೆ ಅವರ ಗುರುತಿನ ಚೀಟಿಯ ಹೆಸರನ್ನು ಇಲ್ಲಿ ನೀವು ಫಿಲ್ ಮಾಡಬೇಕಾಗ್ತೈತಿ. ಈ ಒಂದು ಫಾರ್ಮ್ ಏನೈತಲ್ಲ ಇದು 2002ನೇ ಇಸ್ವಿ ಒಳಗೆ ನೀವು ಚುನಾವಣೆಗೆ ಓಟ್ ಹಾಕಿದ್ರೆ ಮಾತ್ರ ಈ ಭಾಗ ಮಾತ್ರ ನಾವು ಫಾರ್ಮನ್ನು ಭರ್ತಿ ಮಾಡಬೇಕು. ಆಮೇಲೆ ಕೊನೆಗೆ ಮತದಾರರ ಸಹಿ ಅಂತಂದಲ್ಲಿ ನೀವು ಹೆಬ್ಬೆಟ್ಟನ್ನು ಹಾಕ್ಬೋದು, ಹಾಗೆ ಸಹಿ ಬಂದರೆ ಸಹಿ ಹಾಕ್ಬೋದು. ಈಗ ಸೆಕೆಂಡ್ ಕಾಲಮ್ಗೆ ಬರ್ತೀನಿ. ಈ ಸೆಕೆಂಡ್ ಕಾಲಮ್ದ ಎದಕ್ಕೋಸ್ಕರ ಕೊಟ್ಟಿದ್ದಾರೆ, ಇದನ್ನು ಎದಕ್ಕೆ ಫಿಲ್ ಮಾಡ್ಬೇಕಂದ್ರೆ ನೀವು 2002ನೇ ಇಸ್ವಿ ಒಳಗೆ ನೀವು ಒಂದು ವೇಳೆ ಓಟ್ ಹಾಕಿಲ್ಲ ಅಂದ್ರೆ ಅವ್ರಿಗೆ ಮಾತ್ರ ಏನೈತಲ್ಲ ಈ ಸಂಖ್ಯೆನ ಈ ಒಂದು ಈ ಸೆಕೆಂಡ್ ಕಾಲಮ್ ಏನೈತಲ್ಲ ಫಾರ್ಮ ಫಿಲ್ ಮಾಡಬೇಕು. ಅದು ಕೂಡ ಸೇಮ್ ಇಲ್ಲಿ ಹೆಸರಂದಲ್ಲಿ ಹೆಸರು ಹಾಕಬೇಕು, ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಅಂದಲ್ಲಿ ಏನೈತಲ್ಲ ನೀವು ವೋಟರ್ ID ಏನೈತಲ್ಲ ಇಲ್ಲಿ ಹಾಕಬೇಕಾಗತ್ತೆ. ಈ ಹೊಸ ವೋಟರ್ IDನೇ ಇಲ್ಲಿ ಹಾಕಬೇಕು. ಹಾಗೆ ಸಂಬಂಧಿಕರ ಹೆಸರು ಅಂದ್ರಲ್ಲ ತಂದೆ ಹೆಸರು ಆಗಿರ್ಬೋದು, ಗಂಡನ ತಂದೆ ಹೆಸರು ಹಾಕಿದ್ರೆ ಇಲ್ಲಿ ತೆಳಗೆ ತಂದೆ ಅಂತ ಹಾಕಬೇಕು. ಎಲ್ಲ ಸೇಮ್ ಹಾಕಿ ಕೊನೆಗೆ ಏನೈತಲ್ಲ ಇಲ್ಲಿ ಸಿಗ್ನೇಚರ್ ಹಾಕಬೇಕು. ಇವೆಲ್ಲ ಏನೈತಲ್ಲ ಕರೆಕ್ಟಾಗಿ ಫಾರ್ಮನ್ನು ಫಿಲ್ ಮಾಡಬೇಕು. ಇವಾಗ ನಾನು ಇನ್ನೊಂದು ಮಾಹಿತಿ ಹೇಳ್ತೀನಿ. ಒಂದು ವೇಳೆ ನಿಮ್ಗೆ ಈ ಫಾರ್ಮ ಫಿಲ್ ಮಾಡಲಿಕ್ಕಾಗಲ್ಲ ಅಥವಾ ಬೇರೆ ಊರೊಳಗಿದ್ರಿ ಅದೆಲ್ಲ ಯಾಕಾಗೋಜ್ ಅಂತಂದು ನಿಮ್ಮ ಫೋನಿನ ಮುಖಾಂತರ ಕೂಡ ನಾವು ಫಿಲ್ ಮಾಡ್ಕೋಬೋದು. ಮೊಬೈಲ್ ಮುಖಾಂತರ ಕೂಡ ನಾವು ಯಾವ ರೀತಿ ಫಾರ್ಮ್ ಫಿಲ್ ಮಾಡ್ಬೇಕು ಅನ್ನೋದನ್ನು ಮುಂದಿನ ವಿಡಿಯೋದೊಳಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ. ಹಾಗೇನೈತಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇದ್ರೊಳಗೆ ಇನ್ನೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸೆಕೆಂಡ್ ಕಾಲಮ್ ನಾನು ತೋರಿಸಿದ್ನಲ್ಲ ಈ ವಿವರಣೆ ಒಂದು ವೇಳೆ ಬೇರೆ ಊರೊಳಗೆ ಇದ್ದರು ಅಂತಂದ್ರೆ ಅವರು ಸಂಬಂಧಿಕರಾಗಿದ್ರಂದ್ರೆ ಅವರು ಸಹಿ ಕೂಡ ಇಲ್ಲಿ ಮಾಡ್ಬೋದು. ಮತದಾರರ ಸಹಿ ಬಲಗಡೆ ಹೆಬ್ಬೆರಳು ಹಚ್ಚೋದೆಲ್ಲ ಕೊಟ್ಟಿದ್ದಾರೆ ನೋಡಿರಿ. ಈ ಫಾರ್ಮನ್ನು ನೀವು ಕಂಪ್ಲೀಟಾಗಿ ಓದ್ಕೊಂಡು ಅವರು ಕೂಡ ಸಹಿ ಮಾಡ್ಬೋದು. ಅಂದರೆ ಬೇರೆ ಊರಲ್ಲಿ ಇರ್ತಾರೆ, ಆದರೆ ಅಲ್ಲಿಂದ ಬಂದುಬಿಟ್ಟು ಸಿಗ್ನೇಚರ್ ಹಾಕಲಿಕ್ಕೆ ತೊಂದರೆ ಆಗುತ್ತೆ ಹಾಗೇನಾದರೂ ಇತ್ತಂದ್ರೆ ಅವರ ವಿವರಣೆಯನ್ನು ನೀವೇ ತುಂಬಿ ಇಲ್ಲಿ ಸಹಿ ಕೂಡ ಮಾಡ್ಬೋದು. ಈ ಮಾಹಿತಿ ಹೆಂಗೆ ಅನ್ನಿಸ್ತು ಕಮೆಂಟ್ಸ್ ಮುಖಾಂತರ ತಿಳಿಸಿ.